ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರಮ್ಯ ಮಂಜುನಾಥ್. ಏನಪ್ಪ ಇವತ್ತಿನ ಟಾಪಿಕ್ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಎಸ್ ಗೈಸ್, ನಾನು ಇವತ್ತು ನಮ್ಮ ಕನ್ನಡದಲ್ಲಿ ಟಾಪ್ ಯೂಟ್ಯೂಬ್ ಚಾನಲ್ಸ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಯಾವ್ಯಾವ್ದು ಅಂತ ಅಂದ್ಬಿಟ್ಟು ನಿಮ್ಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಸೊ ಗೈಸ್, ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ ಇರೋದು ಸ್ವಲ್ಪ ಕಡಿಮೆ ಅಂತಲೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಸೊ ಬೇರೆ ಚಾನಲ್, ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ನೋಡಿ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಮತ್ತು ಯೂಟ್ಯೂಬ್ನು ಕೂಡ ಒಳ್ಳೆ ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಕನ್ನಡದಲ್ಲಿ ಬೆರಳಿಕೆಯಷ್ಟು ಅಷ್ಟೇ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಮತ್ತು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಕೂಡ ಕೊಡ್ತಾ ಇದ್ದಾರೆ ಇವರು ನಮ್ಮ ಚಾನಲ್ಲಿ. ಮತ್ತು ನಮ್ಮ ಕನ್ನಡದಲ್ಲಿ ಯೂಟ್ಯೂಬ್ ಟಾಪರ್ಸ್ ಅಂತ ಹೇಳೋಕ್ಕೇ ತುಂಬ ಇಷ್ಟಪಡ್ತೀನಿ. ನೋಡಿ, ನಾನು ಸರ್ಚ್ ಮಾಡಿದಾಗಲೂ ಅಷ್ಟೇ ನಮ್ಮ ಕನ್ನಡದಲ್ಲಿ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ನ ಒಳ್ಳೆ ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ವರ್ಕ್ ಮಾಡ್ತಿರೋರಾಗ್ಬೋದು, ಅವರ ಸಂಖ್ಯೆ ತುಂಬ ಕಡಿಮೆ ಅಂತಲೇ ತಿಳಿದು ಬಂತು. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋದೇನಂತಂದರೆ, ಇವರೆಲ್ಲ ಸ್ಟಾರ್ಟಿಂಗಲ್ಲಿ ಚಾನಲ್ನ ಓಪನ್ ಮಾಡಿದಾಗ ಒಳ್ಳೆ ವ್ಯೂಸ್ ಬರ್ತಾ ಇಲ್ಲ, ಒಂದು ಒಳ್ಳೆ ಫಾಲೋವರ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ವೀಡಿಯೋಸ್ನ ಸ್ಟಾಪ್ ಮಾಡಿದ್ದಿದ್ರೆ ನಾವಿವತ್ತು ಅವರ ಚಾನಲಲ್ಲಿ ಮನೆಯಲ್ಲೇ ಕೂತ್ಕೊಂಡು ಅವರು ಸುತ್ತುವಂಥ ದೇಶಗಳನ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಅವರು ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಆಚಾರ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಅದ್ರ ಬಗ್ಗೆ ನೋಡೋಕ್ಕಾಗಿರ್ತಿರ್ಲಿಲ್ಲ. ಮತ್ತು ಇನ್ನು ಎಷ್ಟೊಂದು ಜನ ಟೆಕ್ನಾಲಜಿ ಬಗ್ಗೆ ವಿಡಿಯೋಸ್ ಇರುತ್ತೆ, ಮೋಟೋ ವ್ಲಾಗ್ಸ್ ಬಗ್ಗೆ ವಿಡಿಯೋಸು, ಮತ್ತು ರೋಡ್ ಟ್ರಾವೆಲ್ಸ್ ಬಗ್ಗೆ ವಿಡಿಯೋಸು, ಎಷ್ಟೊಂದು ಜನ ಈ ಥರ ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದಾರೆ. ಆ್ಯಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವ್ರಿಗೆ. ಯಾಕೆ ಅಂತಂದರೆ, ನಾವು ಹುಟ್ಟಿದ ಜಾಗದಲ್ಲೇ ಇಡೀ ವಿದೇಶಗಳನ್ನೆಲ್ಲ ತೋರಿಸಿ, ಅಲ್ಲಿನ ಆಚಾರ ವಿಚಾರಗಳನ್ನ ತೋರಿಸಿ, ಅಲ್ಲಿ ಏನು ಫಾಲ್ಟ್ ಇದೆ, ಮತ್ತು ಅಲ್ಲಿನ ಯಾವ ಥರ ಅಲ್ಲಿ ದೇಶಗಳ ಅಪ್ಡೇಟ್ ಆಗಿದೆ ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಫಸ್ಟಲ್ಲಿ ಸರ್ಚ್ ಮಾಡಿದಾಗಲೇ ನನಗೆ ಸಿಕ್ಕಿದ್ದು ಡಾಕ್ಟರ್ ಬ್ರೋ. ನಮ್ಮ ಡಾಕ್ಟರ್ ಬ್ರೋ ಅವರು ಏನಪ್ಪ ಅವರ ಚಾನಲಲ್ಲಿ ವಿಶೇಷ ಅಂತ ಅಂದರೆ, ಫುಲ್ ವರ್ಲ್ಡ್ ವೈಸ್ ಟ್ರಾವೆಲ್ ಮಾಡ್ತಾರೆ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾರೆ, ಅಲ್ಲಿನ ಆಚಾರ ವಿಚಾರಗಳು ಏನಿದೆ ಅದನ್ನು ಕೂಡ ತೋರಿಸ್ಕೊಡ್ತಾರೆ. ತುಂಬ ಧೈರ್ಯವಾಗಿ ಮುನ್ನುಗ್ಗಿ ಹೋಗ್ತಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ವಿಷಯ ಆಗಿರಲಿ ಸ್ವಲ್ಪನೂ ಭಯ ಪಡ್ಕೊಳ್ಳದೆ ಆರಾಮಾಗಿ ಹೋಗಿ ಅಲ್ಲಿ ಏನಿದೆ ಖುಷಿ ಆಗುತ್ತೆ ಅವ್ರ ವೀಡಿಯೋಸ್ನ ನೋಡಿದಾಗ. ಎಂತೆಂಥ ಹಿಮಾಚಲ ಪ್ರದೇಶಗಳಿಗೆ ಹೋಗಿ ತುಂಬ ಟಾಪಲ್ಲಿ ಟೆಂಟ್ ಹಾಕೊಂಡಿರೋದು, ಮತ್ತು ಇಲ್ಲಿ ಯಾರು ಇಲ್ಲದೆ ಇರೋಂಥ ಪ್ಲೇಸಲ್ಲಿ ಒಬ್ಬೊಬ್ಬರೇ ಟೆಂಟ್ ಹಾಕಿರೋದು, ಅದನ್ನೆಲ್ಲ ಕೂಡ ನೋಡಿದ್ದೀನಿ ನಾನು ಅವ್ರ ವೀಡಿಯೋಸಲ್ಲಿ ಅಂತ ಹೇಳ್ತಾ, ಲೆಟ್ಸ್ ಗೋ ಅವರ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋಣ ಅಂತಲೇ ಹೇಳ್ತೀನಿ ನಿಮಗೆ. ನಮ್ಮ ಟಾಪ್ ಆ್ಯಂಡ್ ಬೆಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಮೊದಲನೇದಾಗಿ ಡಾಕ್ಟರ್ ಬ್ರೋ. ಈ ಚಾನಲಲ್ಲಿ ಟ್ರಾವೆಲ್ಸ್ ಆ್ಯಂಡ್ ಬ್ಲಾಗ್ಸ್ ಆಗಿರುತ್ತೆ. ನೆಕ್ಸ್ಟು ನಿಮಗೆ ಗ್ಲೋಬಲ್ ಕನ್ನಡಿಗ ಅಂತ ಅಂದ್ಬಿಟ್ಟು ಒಂದು ಚಾನಲ್ ಇದೆ, ಅದು ಫುಲ್ ಟ್ರಾವೆಲ್ಸ್ ಚಾನಲ್, ಅಂದರೆ ಟ್ರಾವೆಲ್ ಬ್ಲಾಗ್ ಚಾನಲ್ ಆಗಿರುತ್ತೆ. ನೆಕ್ಸ್ಟು ಟೈಪಿಕಲ್ ಕನ್ನಡಿಗ ಅಂತ ಅಂದ್ಬಿಟ್ಟು ಒಂದು ಚಾನಲ್ ಸಿಗುತ್ತೆ, ಅದು ಕಾಮಿಡಿ ಆ್ಯಂಡ್ ಸ್ಕೆಚ್ ಬಗ್ಗೆ ಇರುತ್ತೆ, ಮತ್ತು ಚಾಲೆಂಜ್ ವೀಡಿಯೋಸು, ವೆಬ್ ಸೀರೀಸ್, ಈ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ಇರುತ್ತೆ. ನೆಕ್ಸ್ಟು ಕಲಾ ಮಾಧ್ಯಮ ಅಂತ ಒಂದು ಚಾನಲ್ ಇದೆ. ತುಂಬ ಇಷ್ಟ ಆಯಿತು ಈ ಚಾನಲ್ ಪರ್ಸ್ನಲಿ ನೋಡಿದಾಗ. ಇದು ತುಂಬ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ ಬಗ್ಗೆ ಆಗಿರ್ಬೋದು, ಮತ್ತು ನಮಗೆ ಈಗ ಎಲ್ಲರಿಗೂ ಯಾವ ಥರ ಇಂಟ್ರೆಸ್ಟ್ ಇದೆ, ಮತ್ತು ಇಂಟರ್ವ್ಯೂಸ್ ಬಗ್ಗೆ ಆಗ್ಬೋದು, ಅದ್ರ ಬಗ್ಗೆ ಅವಾಗವಾಗ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತಾರೆ ಈ ಚಾನಲಲ್ಲಿ ಅಂತಲೇ ಕೇಳಿದೆ. ನೆಕ್ಸ್ಟು ಬಟ್ ಅಂತ ಅಂದ್ಬಿಟ್ಟು ಈ ಚಾನಲಲ್ಲಿ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇರುತ್ತೆ. ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಈ ಚಾನಲ್. ಅಡುಗೆ ಕಲ್ತ್ಕೋಬೇಕು ಅಂತಂದರೆ ಇಬ್ಬರು ಬ್ರದರ್ಸ್ ಸೇರಿ ಮಾಡಿರೋದು ಅಂತ ಗೊತ್ತಾಯಿತು ನನಗೆ ಈ ಚಾನಲ್ ಬಗ್ಗೆ. ನಾನು ಸ್ವಲ್ಪ ವೆರಿಫಿಕೇಷನ್ ಮಾಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಚಾನಲ್ನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಒಳ್ಳೊಳ್ಳೆ ರೆಸಿಪೀಸ್ ಇದೆ, ಲೈಫ್ ಸ್ಟೈಲ್ ಬ್ಲಾಗ್ಸ್ ಇದೆ, ತುಂಬ ಹೊಸ ರೆಸಿಪೀಸ್ ಎಲ್ಲ ಕಳಿಸ್ಕೊಡ್ತಾರೆ ನಮಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗೈಸ್, ಟೆಕ್ ಇನ್ ಕನ್ನಡಿಗ ಅಂತ ಅಂದ್ಬಿಟ್ಟು ಇದೊಂದು ಚಾನಲು. ಈ ಚಾನಲಲ್ಲಿ ಟೆಕ್ನಾಲಜಿ ವೀಡಿಯೋಸ್ಗಳಿರುತ್ತೆ, ಮೊಬೈಲ್ ಬಗ್ಗೆ ರಿವ್ಯೂಸ್ ಆಗಿರ್ಬೋದು, ಅಪ್ಲಿಕೇಶನ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಇಂಟರ್ನೆಟ್ ಸಲಹೆಗಳನ್ನ ಕೊಡ್ತಾರೆ ಅಂತ ಹೇಳ್ತಾ, ನೆಕ್ಸ್ಟ್ ಕನ್ನಡನ ಕಲಿಯೋಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಗ್ರಾಮರ್ ವೀಡಿಯೋಸ್, ಈ ಥರ ಎಲ್ಲ ಈ ಚಾನಲಲ್ಲಿ ಕಲಿಸ್ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈ ಚಾನಲ್ಗಳ ಬಗ್ಗೆ ನಾನು ಸ್ವಲ್ಪ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಯಾವ್ಯಾವ ಥರ ಈ ಚಾನಲ್ಲು ಯಾವಾಗ ಓಪನ್ ಮಾಡಿದ್ದು, ಏನೇನು ಇದರಲ್ಲಿ ವೀಡಿಯೋಸ್ಗಳನ್ನ ಕೊಡ್ತಾ ಇದ್ದಾರೆ ನಿಮಗೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೋ ಫ್ರೆಂಡ್ಸ್. ನಾವಿವತ್ತು ಡಾಕ್ಟರ್ ಬ್ರೋ ಬಗ್ಗೆ ಮಾತಾಡೋದಾದರೆ, ಇವರು ಇಂಡಿಯಾದ ಪಾಪ್ಯುಲರ್ ಯೂಟ್ಯೂಬರ್ ಆಗಿದ್ದಾರೆ. ಇವರ ರಿಯಲ್ ನೇಮ್ ಬಂದ್ಬಿಟ್ಟು ಗಗನ್ ಶ್ರೀನಿವಾಸ್ ಅಂತ ಅಂದ್ಬಿಟ್ಟು. ಇವರ ಡೇಟ್ ಆಫ್ ಬರ್ತ್ ಬಂದು ಅಕ್ಟೋಬರ್
21/2000 ಅಂತಲೇ ಹೇಳ್ಬೋದು. ನೆಕ್ಸ್ಟು ಇವರು ಲೈಫ್ ಸ್ಟೈಲ್ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಕಲ್ಚರಲ್ ಕಂಟೆಂಟ್ ಆಗಿರ್ಬೋದು ಕನ್ನಡದಲ್ಲೇ ಕೊಡ್ತಾರೆ. ಸೊ ಇವರು ಕನ್ನಡದಲ್ಲೇ ಕೊಡೋದ್ರಿಂದನೇ ತುಂಬ ಪಾಪ್ಯುಲರ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಇವರ ವಿಡಿಯೋ ಸ್ಟಾರ್ಟ್ ಆಗೋದೇ ನಮಸ್ಕಾರ ದೇವರು ಅಂತ ಅಂದ್ಬಿಟ್ಟೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದಾಗಿ ನಮ್ಮ ಕನ್ನಡಿಗರು ಅತಿ ಹೆಚ್ಚು ಇವ್ರನ್ನ ಇಷ್ಟಪಡ್ತಾರೆ ಅಂತಲೇ ಹೇಳ್ತೀನಿ. ಸಬ್ಸ್ಕ್ರೈಬರ್ಸ್ ಅರೌಂಡ್ ಇವ್ರಿಗೆ 3 ಮಿಲಿಯನ್ ಇದೆ. ಟೋಟಲ್ ವ್ಯೂಸ್ ಬಂದು 341 ಮಿಲಿಯನ್ ಎಲ್ಲ ವಿಡಿಯೋಸಿಂದ ಸೇರಿ ಅಂತಲೇ ಹೇಳ್ಬೋದು. ಇವರು March 27, 2018 ಈ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ಕಾಮಿಡಿ ಆ ಥರ ಸ್ಟೋರಿ ಹೇಳೋದು ಆ ಥರ ಈ ವಿಡಿಯೋನ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ ಬರ್ತಾ 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 ಇವರು ಫುಲ್ ಟ್ರಾವೆಲಿಂಗ್ನೇ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ವಿದೇಶಗಳಿಗೆಲ್ಲ ಹೋಗಿ ಇವರು ಟ್ರಾವೆಲಿಂಗ್ ವಿಡಿಯೋಸ್ನ ಕೂಡ ಅಲ್ಲಿ ಆಚಾರ ವಿಚಾರಗಳು ಹೇಗಿದೆ, ಅವರು ನಡ್ಕೊಳ್ಳೋವಂಥ ಪದ್ಧತಿ ಹೇಗಿದೆ, ಅವರ ಜನರ ಜೀವನ ಹೇಗಿದೆ, ಅವ್ರಿಗೆ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಇವರ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಇಂಡಿಯಾದಲ್ಲಿ ವ್ಲಾಗ್ ಮಾಡಿರೋಂಥ ಪ್ಲೇಸಸ್ಗಳಾದರೆ ಕೇರಳ, ರಾಜಸ್ಥಾನ, ಹಿಮಾಚಲ್ ಪ್ರದೇಶ, ಅಸ್ಸಾಂ, ಇನ್ನೂ ತುಂಬ ಈ ಥರನೇ ಎಕ್ಸಾಂಪಲ್ಸ್ ಕೊಡ್ತಾ ಹೋದರೆ ಇವರು ಸುತ್ತದೇ ಇರೋ ಊರೇ ಇಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ವ್ಲಾಗ್ಸ್ ಅಂತ ಬಂದರೆ ದುಬೈ, ಪಾಕಿಸ್ತಾನ, ಥೈಲ್ಯಾಂಡ್, ರಷ್ಯಾ, ಅಫ್ಘಾನಿಸ್ತಾನ್ ಹೋಗಿದ್ರು. ರೀಸೆಂಟಾಗಿ ಅಫ್ಘಾನಿಸ್ತಾನ್ ವಿಡಿಯೋ ಹಾಕಿದ್ದಾರೆ. ಅದು ನೋಡಿದ್ರೆ ಒಂದು ಕ್ಷಣ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ. ಆ ಥರ ವಿಡಿಯೋ ಇದೆ ಅದು ಅಫ್ಘಾನಿಸ್ತಾನಲ್ಲಿ. ಅದು ಹೇಗೆ ಹೋಗಿ ಮ್ಯಾನೇಜ್ ಮಾಡಿದ್ರು ಅಂತ ನಮಗಂತೂ ಖಂಡಿತ ಗೊತ್ತಿಲ್ಲ. ಎಲ್ಲೇ ಹೋದ್ರೂ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ ಅವರ ವೀಡಿಯೋಸ್ಗಳನ್ನ ನೋಡಾಗ. ಪ್ರತಿಯೊಂದು ವಿಡಿಯೋ ಕೂಡ ಅವರು ಆಡಿಯನ್ಸ್ಗೆ ನಮಸ್ಕಾರ ದೇವರು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಪೂರ್ತಿ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಕೊಡೋದ್ರಿಂದ ನಮ್ಮ ಕನ್ನಡಿಗರು ಅವ್ರನ್ನ ತುಂಬ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮಾತಾಡೋದಾದರೆ ಗ್ಲೋಬಲ್ ಕನ್ನಡಿಗ ಚಾನಲ್ಲು. ಗ್ಲೋಬಲ್ ಕನ್ನಡಿಗ ಚಾನಲ್ಲು ವಿಶ್ವದ ಯಾವುದೇ ಮೂಲೆಗೆ ಹೋದ್ರೂ ಇವರು ನಮ್ಮ ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆ, ಕನ್ನಡ ಜ್ಞಾನದ ಬಗ್ಗೆ ಅರಿವು ಮೂಡಿಸೋಂಥ ಪ್ರೋಗ್ರಾಮ್ಗಳನ್ನೇ ಕೊಡ್ತಾ ಇರ್ತಾರೆ ವಿಡಿಯೋಸ್ನ ಇವ್ರ ಬ್ಲಾಗಲ್ಲಿ ಅಂತಲೇ ಹೇಳ್ಬಹುದು. ನೆಕ್ಸ್ಟ್ ಇವರು ವಿದೇಶದಲ್ಲಿರುವ ಕನ್ನಡಿಗರಿಗೆ, ಭಾರತದಲ್ಲಿರುವ ಕನ್ನಡದ ಪ್ರೇಮಿಗಳಿಗೆ ಪರ್ಟಿಕ್ಯುಲರ್ ಆಗಿ ವಿಶೇಷವಾಗಿ ಮನರಂಜನೆ ವಿಡಿಯೋಗಳನ್ನ ಕೊಡ್ತಾರೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ಇವ್ರನ್ನೂ ಕೂಡ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದ್ದಾರೆ. ಯಾವುದಪ್ಪ ಅಂತಂದರೆ ನೇಪಾಳ, ರಷ್ಯಾ, ಸೌದಿ ಅರೇಬಿಯಾ, ಹೀಗೆ ತುಂಬ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ಗಳನ್ನ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಇವರ ಟೋಟಲ್ ಸಬ್ಸ್ಕ್ರೈಬರ್ಸ್ ಬಂದು 4.71 ಮಿಲಿಯನ್ಸ್, ದೆನ್ 5.64 ಮಿಲಿಯನ್ಸ್ ವ್ಯೂಸ್ ಹೋಗಿದೆ ಆಲ್ ಓವರ್ ವಿಡಿಯೋಸಿಂದ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಅಷ್ಟೇ ನಮ್ಮ ಕನ್ನಡ ಭಾಷೆಯಲ್ಲಿ ತುಂಬ ಚೆನ್ನಾಗಿ ವಿಡಿಯೋಸ್ಗಳನ್ನ ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಮಾತಾಡೋದಾದರೆ ಟೈಪಿಕಲ್ ಕನ್ನಡಿಗ ಅಂತ ಅಂದ್ಬಿಟ್ಟು ಇವರು ಕಾಮಿಡಿ ಆ್ಯಂಡ್ ಸ್ಕೆಚ್ ವಿಡಿಯೋಸ್ಗಳನ್ನ ಕೊಡ್ತಾರೆ. ಮತ್ತು ಇವರು ಮೋಟೋ ಬ್ಲಾಗ್ ವಿಡಿಯೋ, ಕಾರ್ ಮತ್ತು ಬೈಕ್ಗಳ ಬಗ್ಗೆ ರಿವ್ಯೂ, ನೆಕ್ಸ್ಟು ಮೊಬೈಲ್ಗಳ ಬಗ್ಗೆ ರಿವ್ಯೂ, ರೋಡ್ ಟ್ರಿಪ್ಸ್ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ವ್ಲಾಗ್ಸ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಈ ಚಾನಲ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ 24 ಫೆಬ್ 2017 ಓಪನ್ ಆಗಿದೆ. ಈ ಚಾನಲಲ್ಲಿ ಬರುವ ವ್ಲಾಗ್ಸ್ ಯಾವ ಥರ ಇರುತ್ತೆ ಅಂತಂದರೆ ರೋಡ್ ಟ್ರಿಪ್ ವ್ಲಾಗ್ಸ್ ಆಗಿರುತ್ತೆ. ನೆಕ್ಸ್ಟು ಬೈಕ್, ಕಾರ್ ಬಗ್ಗೆ ರಿವ್ಯೂಸ್ ಕೊಡ್ತಾರೆ. ಇವರ ಚಾನಲಲ್ಲಿ ಟೋಟಲ್ ಓವರಾಲ್ 4.4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ರು. 87.9 ಮಿಲಿಯನ್ ಓವರಾಲ್ ವಿಡಿಯೋಸ್ಗೆ ವ್ಯೂಸ್ ಬಂದಿರೋದು ಅಂತಲೇ ಹೇಳ್ತೀನಿ. ಅಂದಾಜು ಇವರು 400 ವಿಡಿಯೋಗಳನ್ನ ಹಾಕಿದ್ದಾರೆ ಇದುವರೆಗೂ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಅಷ್ಟೇ ನಮಗೆ ಮೊಬೈಲ್ ಬಗ್ಗೆ ಆಗಿರ್ಬೋದು, ಕಾರ್ಗಳ ಬಗ್ಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಮೋಟೋ ಬ್ಲಾಗ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಕಾರ್ಗಳ ಬಗ್ಗೆ, ಇಂಟರ್ನೆಟ್ ಅದ್ರ ಬಗ್ಗೆನೂ ಕೂಡ ಇವರ ಚಾನಲಲ್ಲಿ ಬ್ಲಾಗ್ಗಳು ಸಿಗುತ್ತೆ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಕೊಡ್ತಾರೆ, ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ರಸ್ತೆ ಅಂದರೆ ರೋಡ್ ಟ್ರಿಪ್ಪಲ್ಲಿ ವ್ಲಾಗ್ಗಳನ್ನ ಕೊಡ್ತಾರಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ. ಅಲ್ಲಿ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಹೋಗಲಿ ಅವ್ರು ಡೈರೆಕ್ಟ್ ಹೇಗಿತ್ತು ಹಾಗೇನೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಇದುವರೆಗೂ ನಾನು 3 ನಮ್ಮ ಟಾಪ್ ಕನ್ನಡದ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಯಾರೋ ವಿಡಿಯೋನ ಸ್ಕಿಪ್ ಮಾಡಿ ಕಂಟಿನ್ಯೂ ಮಾಡಿ ನೋಡಿ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಸಿಗುತ್ತೆ ಇನ್ನು ಮುಂದೆ ನಿಮಗೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ನೆಕ್ಸ್ಟ್ ಬಂದು ಕಲಾ ಮಾಧ್ಯಮ ಅಂತ ಅಂದ್ಬಿಟ್ಟು, ಕಲಾ ಮಾಧ್ಯಮ ಇದು ಸ್ಟಾರ್ಟ್ ಆಗಿದ್ದು ಬಂದು October 31, 2014 ಇದುವರೆಗೂ ಈ ಚಾನಲಲ್ಲಿ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 110 ಕೋಟಿ ವ್ಯೂಸ್ ಆಗಿದೆ ಇದುವರೆಗೂ ಈ ಚಾನಲ್ ಹಾಕೋವಂಥ ವೀಡಿಯೋಸ್ಗಳಿಗೆ. ನೆಕ್ಸ್ಟ್ ಹೇಳೋದಾದರೆ ಇವರು 7,000 ಮೋರ್ ದೆನ್ 7,000 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ ಈ ಚಾನಲಲ್ಲಿ ಅಂತಲೇ ಹೇಳ್ಬೋದು. ತುಂಬ ಹಳೆ ಚಾನಲ್ಲು ನೋಡ್ತಾ ಇದ್ದೀರಾ. 2014 ಅಂತ ಅಂದರೆ ತುಂಬ ಹಳೆ ಚಾನಲ್ ಅಂತಲೇ ಈ ಚಾನಲಲ್ಲೇ ತೋರಿಸ್ಕೊಡ್ತಾ ಇದೆ. ಈ ಚಾನಲಲ್ಲಿ ವೀಡಿಯೋಸ್ ಏನಪ್ಪ ಅಂತ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ, ಇಂಟರ್ವ್ಯೂ ವೀಡಿಯೋಸ್ ಬಗ್ಗೆ ತುಂಬ ಚೆನ್ನಾಗಿ ಇವರು ಕೊಡ್ತಾರೆ ಅಂತಲೇ ಹೇಳ್ಬೋದು ವೀಡಿಯೋಸ್ಗಳನ್ನ.
ವೀಡಿಯೋಸ್ಗಳನ್ನ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಇವ್ರು ಹಾಕೋವಂಥ ವೀಡಿಯೋಸ್ ಎಲ್ಲ. ಇನ್ಫಾರ್ಮೇಷನ್ಸ್ ಆಗಿರುತ್ತೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ, ಮತ್ತು ಇವ್ರು ಏನಂತಂದರೆ ಫ್ಯಾಕ್ಟ್ ಇರುತ್ತೆ, ಫ್ಯಾಕ್ಟ್ ಸ್ಟೋರಿಗಳನ್ನ ಹೇಳ್ತಾರೆ, ತುಂಬ ನೈಜ ಘಟನೆಗಳ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾರೆ ಇವ್ರ ಚಾನಲಲ್ಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಹಳೆ ಚಾನಲ್ ಅಂತಲೇ ಹೇಳ್ಬೋದು, 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಈ ಚಾನಲ್ನ, ಕಲಾ ಮಾಧ್ಯಮ ಚಾನಲ್ನ ಗ್ರೋ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಧ್ಯದಲ್ಲಿ ಇಂಟರ್ವ್ಯೂ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಟ್ ಅಂತ ಅಂದ್ಬಿಟ್ಟು ಫುಡ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್ನ ಕೊಡ್ತಾ ಇದ್ದಾರೆ. ಈ ಚಾನಲ್ ಪ್ರಾರಂಭ ಆಗಿದ್ದು 11 ಫೆಬ್ರವರಿ 2017 ಗೈಸ್. ಟೋಟಲ್ 1.2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 280 ಮಿಲಿಯನ್ ಓವರ್ ಆಲ್ ವಿಡಿಯೋಸ್ಗೆ ರೀಚ್ ಆಗಿದೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಚಾನಲ್ ಕಂಟೆಂಟ್ ಬಂದು ನಿಮಗೆ ಫುಡ್ ಅಂಡ್ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋಸ್ನ ಕೊಡ್ತಾ ಇರ್ತಾರೆ. ನ್ಯೂ ರೆಸಿಪೀಸ್ ಆ್ಯಂಡ್ ತುಂಬ ಟೆಕ್ನಿಕ್ಸ್ ಬಗ್ಗೆ ಎಲ್ಲ ಒಳ್ಳೊಳ್ಳೆ ಮನೆ ಮದ್ದಾಗಿರ್ಬೋದು ತುಂಬ ಚೆನ್ನಾಗಿ ಈ ಚಾನಲಲ್ಲಿ ನಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಬಟ್ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಚಾನಲ್ನ ಒಂದ್ಸರಿ ಹೋಗಿ ಇವ್ರ ವೀಡಿಯೋಸ್ನ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಅಡುಗೆ ರೆಸಿಪ್ಸ್ನ ಮತ್ತು ನೆಕ್ಸ್ಟ್ ಲೈಫ್ ಸ್ಟೈಲ್ ಬ್ಲಾಗ್ನ ಕೂಡ ಈ ಚಾನಲಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ದೆನ್ ಈ ಚಾನಲ್ ಬಗ್ಗೆ ನಾನು ಮೇಯ್ನಾಗಿ ನಿಮ್ಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅಂತ ಯಾಕಿದೆ ಈ ಚಾನಲ್ ಅಂತ ಅಂದ್ಬಿಟ್ಟು ನೀವು ಕನ್ಫ್ಯೂಸ್ ಆಗ್ಬೋದು. ಸೊ ಮನೋಹರ್ ಭಟ್ ಆ್ಯಂಡ್ ಸುದರ್ಶನ್ ಭಟ್ ಅನ್ನೋ ಇಬ್ಬರು ಬ್ರದರ್ಸ್ ಸೇರಿ ಈ ಚಾನಲ್ನ ಬಟ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಅವರಿಬ್ಬರು ಈ ಚಾನಲ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಒಳ್ಳೊಳ್ಳೆ ಫುಡ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ನ ಕೊಡ್ತಾ ಇದ್ದಾರೆ. ಇದುವರೆಗೂ ತುಂಬ ಚೆನ್ನಾಗಿ ಅವರ ಚಾನಲ್ ಮೂಡಿ ಬರುತ್ತದೆ ಅಂತಲೇ ನಾನು ನೀವು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ಸರಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅವ್ರ ಚಾನಲ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಗೈಸ್, ಟೆಕ್ ಇನ್ ಕನ್ನಡ ಇದು ಪೂರ್ತಿ ಕಂಪ್ಲೀಟ್ ಟೆಕ್ನಾಲಜಿ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ಚಾನಲ್ ಫೆಬ್ರವರಿ 2, 2011 ಸ್ಟಾರ್ಟ್ ಆಗಿರುತ್ತೆ. ಟೋಟಲ್ ಓವರ್ ಆಲ್ ಸಬ್ಸ್ಕ್ರೈಬರ್ಸ್ ಬಂದು 1.1 ಮಿಲಿಯನ್ ಇರ್ತಾರೆ. 176 ಮಿಲಿಯನ್ ವ್ಯೂಸ್ ಬಂದಿದೆ. ಇದುವರೆಗೂ 2500 ಮೋರ್ ದೆನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಮಗೆ ಮೊಬೈಲ್ ಅಪ್ಲಿಕೇಶನ್ಸ್ ಬಗ್ಗೆ, ಮೊಬೈಲ್ ರಿವ್ಯೂಸ್ ಬಗ್ಗೆ ಮತ್ತು ಅಪ್ಲಿಕೇಶನ್ ಇನ್ಫಾರ್ಮೇಷನ್ಸ್ ಬಗ್ಗೆ, ಪ್ರತಿಯೊಂದು ಇಂಟರ್ನೆಟ್ ಅಪ್ಡೇಟ್ ಆಗೋದ್ರ ಬಗ್ಗೆ ವಿಡಿಯೋಸ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಟೆಕ್ನಾಲಜಿ ಬಗ್ಗೆ ಅಂತಂದರೆ ಇವ್ರ ಚಾನಲ್ನ ಕಂಪಲ್ಸರಿ ನೀವು ಫಾಲೋ ಮಾಡಿಕೊಂಡು ನೋಡಲೇಬೇಕಾಗುತ್ತೆ. ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗ್ತಾ ಇದೆ, ಪ್ರತಿಯೊಂದು ನ್ಯೂ ವರ್ಷನ್ ಬಂದಾಗಲೂ ಇವರು ಯಾವ್ಯಾವ ಥರ ನಾವು ಅದನ್ನು ಸೆಟಪ್ ಮಾಡ್ಕೊಳ್ಳೋದು, ಯಾವ್ಯಾವ ಥರ ಅದನ್ನು ಸರ್ಚ್ ಮಾಡೋದು, ಹೇಗೆ ನಮ್ಮ ಕೆಲಸನ ಸುಲಭವಾಗಿ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಅವರು ತೋರಿಸ್ಕೊಡ್ತಾರೆ. ಈ ಚಾನಲ್ ಫುಲ್ ಕಂಪ್ಲೀಟಾಗಿ ನಮಗೆ ಟೆಕ್ನಾಲಜಿ ಬಗ್ಗೆನೇ ವೀಡಿಯೋಸ್ನ ಕೊಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ ಇವರ ವೀಡಿಯೋಸ್ನ ನೋಡೋಕ್ಕೆ ಅಂತ ಹೇಳ್ತಾ, ನೆಕ್ಸ್ಟ್ ಬಂದು ಕನ್ನಡ ಕಲಿ, ಲರ್ನ್ ಕನ್ನಡ ವಿತ್ ಶ್ರುತಿ ಅಂತ ಅಂದ್ಬಿಟ್ಟು ಎಜುಕೇಷನಲ್ ಬ್ಲಾಗ್ ಆಗಿರುತ್ತೆ ಇದು. ಇದರಲ್ಲೂ ಅಷ್ಟೇ ಕನ್ನಡಕ್ಕೆ ಮೊದಲ ಆದ್ಯತೆ, ಕನ್ನಡ ಕಲಿಬೇಕು, ಸ್ಪೋಕನ್ ಆ್ಯಂಡ್ ಏನಾದರೂ ಕಲಿಬೇಕಂತಂದರೆ ಇವರು ತುಂಬ ಚೆನ್ನಾಗಿ ಕನ್ನಡದಲ್ಲೇ ನಮಗೆ ಹೇಳ್ಕೊಡ್ತಾರೆ. ಇವರ ಉದ್ದೇಶ ಏನಪ್ಪ ಅಂತಂದರೆ ಕನ್ನಡದಲ್ಲೇ ಟೀಚ್ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿರುತ್ತೆ. ಸೊ ಈ ಚಾನಲನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರು ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಚಾನಲಲ್ಲಿ ಏನಪ್ಪ ತುಂಬ ಡಿಮ್ಯಾಂಡ್ ಅಂತ ಅಂದರೆ ಕನ್ನಡ ಕಲಿಸ್ಕೊಳ್ಳೋದಕ್ಕೆ ತುಂಬ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ ಯಾವಾಗಲೂ ಅಂತ ಹೇಳ್ತಾ, ನೋಡಿದ್ರಲ್ಲ ಗೈಸ್, ನಮ್ಮ ಟಾಪ್ ಯೂಟ್ಯೂಬರ್ಸ್ ನಮ್ಮ ಕನ್ನಡದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊತೀನಿ. ನನ್ನ ಕೈಲಿ ಸಾಧ್ಯವಾದಷ್ಟು ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ಗಳನ್ನ ನಿಮ್ಮ ಮುಂದೆ ತರಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ, ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ನಿಮಗೆ ಸಿಗ್ತಿರಬೇಕು. ನಾನು ಆಲ್ರೆಡಿ ಫುಲ್ ನಿಮಗೆ ಇನ್ಫಾರ್ಮೇಷನ್ಸ್ ಆಗಿರಬೇಕು, ತುಂಬ ಒಳ್ಳೆ ಯೂಸ್ಫುಲ್ ಆಗಬೇಕು, ಆ ಥರ ಟಾಪಿಕ್ಗಳನ್ನೇ ಹುಡುಕಿ ತಂದು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಸೊ ನೀವು ಸಪೋರ್ಟ್ ಇದ್ದರೆ ನಾನು ಇನ್ನೂ ಒಳ್ಳೊಳ್ಳೆ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅನ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಟಾಪಿಕ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೆನ್ ಲಾಸ್ಟ್ ನಿಮ್ಮಿಂದ ನಿಮಗಾಗಿ ಅಂದ್ಬಿಟ್ಟು ನಮ್ಮದು ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್ ಬಾಯ್.